ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕುಕಿಂಗ್ ಚಾನಲ್. ನಾನಿವತ್ತು ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಮಶ್ರೂಮ್ ದಮ್ ಬಿರಿಯಾನಿ ಮಾಡಲಿಕ್ಕೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಆಯಿಲ್ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಮಸಾಲೆ ಇದೆ ಮತ್ತು ಇದು ಹೂವು ಮರಕ್ಕೆ ಮಗ್ಗಿದ್ರೆ ಹಾಕೊಬೋದು. ನನಗೆ ಇವಾಗ ಸಿಕ್ಕಿಲ್ಲ, ಅದನ್ನ ಸ್ಕಿಪ್ ಮಾಡ್ತಿದ್ದೀನಿ. ಒಂದು 2 ರಿಂದ 3 ಲವಂಗ ಮತ್ತು ಒಂದು 4 ಏಲಕ್ಕಿ ಮತ್ತು ಇದು ಕಲ್ಲುವ ಅಂತ ಹೇಳ್ತಾರೆ ಅದು, ಮತ್ತು ಸ್ವಲ್ಪ ಸೊಂಪು ಮತ್ತು ಸ್ವಲ್ಪ ಕಸ್ತೂರಿ ಮೆಣಸು, ಮೀಡಿಯಮ್ ಸೈಜ್ ಆನಿಯನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆನಿಯನ್ ಹಾಕೊಂಡು 1 ಆನಿಯನ್ನು. ಸೊ ಇವಾಗ ಮಸಾಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ಕಟ್ ಮಾಡಿ ಮಶ್ರೂಮ್ನ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿಕೊಂಡು. ಸೊ ಮಶ್ರೂಮಲ್ಲಿ ಅದು 2 ಪೀಸ್ ಮಾಡಿದ್ದೀನಿ ಅಷ್ಟೇ, ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಿಲ್ಲ. ನೀವು ಬೇಕಾದರೆ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು. ಸೊ ಈಗ ಕಟ್ ಮಾಡಿರೋಂಥ ಮಶ್ರೂಮ್ನ ಅದು ಹಾಕ್ಕೊಂಡ್ಬಿಟ್ಟು ಆಯಿಲು ಮತ್ತು ತುಪ್ಪ ಒಗ್ಗರಣೆಯಲ್ಲಿ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ 2 ಸ್ಪೂನ್ ಚಿಕ್ಕಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗೇ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಉಪ್ಪು ಹಾಕೋದ್ರಿಂದ ಮಶ್ರೂಮಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದು ಫ್ರೈ ಆಗ್ತಾ ಇರಲಿ, ಮಸಾಲೆನ ರೆಡಿ ಮಾಡ್ಕೊಡೋಣ. ಇವಾಗೆಲ್ಲ ರುಬ್ಕೊಂಬರ್ಬೇಕಾಗುತ್ತೆ. ಸೊ ಮತ್ತು ಇದು ಫ್ರೈ ಆಗ್ತಾ ಇರಲಿನೇ ಬೇಗ ಮಸಾಲೆ ರುಬ್ಕೊಂಬೋದು. ಸೊ ಇವಾಗ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಲಿಕ್ಕೆ ಒಂದು 2 ಇಂಚು ಅಷ್ಟು ಶುಂಠಿ, ಒಂದು 3 ರಿಂದ 4 ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು 12 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಮೀಡಿಯಮ್ ಸೈಜ್ 1 ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಇಂಚು ಚಕ್ಕೆ, 5 ರಿಂದ 6 ಲವಂಗ ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ, ಕಾಳು ಮೆಣಸು. ಇವಾಗ ಅದು ಚೆನ್ನಾಗಿ ಗ್ರೀನಿಶ್ ಆಗಿ ಬರಬೇಕಲ್ವ. ನನ್ನ ಕೈಯಲ್ಲಿ ಒಂದು ಫುಲ್ ತುಂಬ ಟೈಟಾಗಿರೋವಷ್ಟು ವಾಶ್ ಮಾಡಿ ಫ್ರೆಶ್ ಆಗಿರೋಂಥ ಪುದೀನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. 1 ಹಿಡಿಯುವಷ್ಟು ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಇದೆಲ್ಲದನ್ನು ನೀಟಾಗಿ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಬರೋಣ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮಶ್ರೂಮು. ಈ ಟೈಮಲ್ಲಿ ಪೇಸ್ಟ್ ಮಾಡಿ ರುಬ್ಕೊಂಡಿರೋದನ್ನೆಲ್ಲ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ರುಬ್ಬಿರೋ ಮಸಾಲ ಎಲ್ಲ ಹಸಿ ಸ್ಮೆಲ್ಲು ಹೋಗಬೇಕು, ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಈ ಟೈಮಲ್ಲಿ ಮೀಡಿಯಮ್ ಸೈಜ್ ಚಿಕ್ಕದು 2 ಟೊಮೆಟೊನ ಪೇಸ್ಟ್ ಮಾಡ್ಕೊಂಬರ್ಬೇಕು. ಈ ಮಸಾಲೆ ಜೊತೆಗೆ ನಾನು ಫಸ್ಟೇ ಪೇಸ್ಟ್ ಮಾಡಿಲ್ಲ, ಅದು ಚೆನ್ನಾಗಿರೋದಿಲ್ಲ. ಈ ಕರೆಕ್ಟಾಗಿ ಮಸಾಲ ಸ್ಮೆಲ್ಲೆಲ್ಲ ಟೊಮೆಟೊ ಹಾಕಿ ಜೊತೆಗೆ ಪೇಸ್ಟ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಸೇಮ್ ಅದೇ ಮಿಕ್ಸಿ ಜಾರಿಗೆ ಚಿಕ್ಕದು ಈ ಸೈಜ್ 2 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಸೇಮ್ ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇವಾಗ ರುಬ್ಕೊಂಡಿರೋಂಥ ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ರುಬ್ಬಿರೋ ಅಂಥ ಮಸಾಲ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಅದು ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು ಎಲ್ಲ ಮಸಾಲನೂ. ಸೊ ಅಷ್ಟರಲ್ಲಿ ಇದನ್ನ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆನೇ ಇದೆಲ್ಲ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆನೇ ನಾನು ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ. ಇದು ಸುಮಾರು ಒಂದು ಅರ್ಧ kg ಅಕ್ಕಿ ಇದೆ. ನಾನು ಇವತ್ತು ಅರ್ಧ kgದು ಮಶ್ರೂಮ್ ಬಿರಿಯಾನಿ ಮಾಡ್ತಿರೋದು. ಮಿನಿಮಮ್ 15 ರಿಂದ 20 ನಿಮಿಷ ಅಕ್ಕಿ ನೀರಲ್ಲಿ ನೆನೆಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮಲ್ಲಿ ಜೀರಾ ರೈಸು, ಬಾಸುಮತಿ ರೈಸು ಇದ್ದರೂ ಬಿರಿಯಾನಿ ರೈಸ್ ಯಾವುದೇ ಆದರೂ ನೀವು ಯೂಸ್ ಮಾಡ್ಬೋದು. ನಾನು ರೆಗ್ಯುಲರ್ ಸೋನಾ ಮಸೂರಿ ರೈಸ್ನೇ ನಾನು ನೆನೆಸಿಟ್ಕೊಂಡಿರೋದು. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಅಕ್ಕಿನ ನೀಟಾಗಿ ಹಾಕ್ಕೊಂಡ್ಬಿಟ್ಟು ನೀರನ್ನು ತೆಗೆದ್ಬಿಟ್ಟು ಹಾಕಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ. ಸೊ ನಾನಿಲ್ಲಿ 1.5 ಕಪ್ಪು ಅಕ್ಕಿ ತೊಗೊಂಡಿದ್ದೆ. ಸೊ 1.5 ಕಪ್ಪಿಗೆ 3 ಕಪ್ಪು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀರೆಲ್ಲ ಹಾಕಿದ್ಮೇಲೆ ಇವಾಗ ಒಂದು ಲೆಮನ್ನ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಲೆಮನ್ ಬೇಡ ಅಂದರೆ ನೀವು 1 ಕಪ್ಪು ಸ್ಮಾಲ್ ಬೌಲು ಕರ್ಡನ್ನು ಸಹ ಹಾಕ್ಕೊಬೋದು. ಮಶ್ರೂಮ್ ಹಾಕ್ತಿರಲ್ಲ ಅವಾಗೇ ನೀವು ಕರ್ಡನ್ನು ಆ್ಯಡ್ ಮಾಡ್ಕೊಬೋದು. ನಾನು ಕರ್ಡ್ ಹಾಕಿಲ್ಲ, ಸೊ ಅದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜು ಚಿಕ್ಕದು ಲೆಮನ್ನ ಹಾಕ್ತಾಯಿದ್ದೀನಿ, ಲೆಮನ್ ಹುಡಿನ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದು ಕುದೀತಾ ಇದೆ. ಹೀಗೆ ಕುದೀತಾ ಇರುವಾಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ನೋಡಿ
ಪರ್ಫೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಮಸಾಲ ಸ್ಪ್ರೆಡ್ ಆಗಿ ಚೆನ್ನಾಗಿ ಎಲ್ಲ ಒಂದೇ ಕಲರ್ ಆಗಿರುತ್ತೆ. ಇಲ್ಲ ಅಂದರೆ ಮಧ್ಯದಲ್ಲಿ ವೈಟ್ ರೈಸ್ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಕುದೀತಾ ಇರುವಾಗ ಒಂದು ಮಿಕ್ಸ್ ಕೊಡಬೇಕು. ಇವಾಗ ಮಿಕ್ಸ್ ಕೊಟ್ಟು ಕಡಿಮೆ ಉರಿಯಲ್ಲಿ ಇಲ್ಲ ಅಂದರೆ ಮೀಡಿಯಮ್ ಉರಿಯಲ್ಲಿ ಇಡಬೇಕಾಗುತ್ತೆ. ಇದು ಕುಕ್ಕರ್ ಚೆನ್ನಾಗಿದೆ, ಹಂಗಾಗ್ಬಿಟ್ಟು 1 ವಿಷಲ್ ಅಷ್ಟೇ ಕೂಗಿಸ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲಿ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಉರಿಯಲ್ಲಿ 1 ವಿಷಲ್ನ ಕೂಗಿಸ್ಕೊಳ್ಳೋಣ. ಇವಾಗ 1 ವಿಷಲ್ ಕಂಪ್ಲೀಟಾಗಿ ಬಂದುಬಿಟ್ಟು ನೋಡಿ, ಇದು ಫುಲ್ ಪ್ರೆಷರ್ ಹೋಗಿದೆ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಪ್ರೆಷರ್ ಹೋಗೋವರೆಗೂ ಬಿಡಬೇಕು. ಈ ಥರ ಅದು ದಮ್ ಕಟ್ಟಿರೋ ಥರ ಬರುತ್ತೆ. ಸೊ ಇವಾಗ ಒಂದು ಬೇಕಂದರೆ ಇದು ಆಪ್ಷನಲ್, ಮಿಕ್ಸ್ ಮಾಡ್ಕೊಳೋದು. ಎಲ್ಲ ಪರ್ಫೆಕ್ಟಾಗಿ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ ಎಲ್ಲ ಕಡೆ. ಗ್ರೀನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೈಸು ನೆನೆಸಿರೋದ್ರಿಂದಲೇ ತುಂಬ ಉದ್ದ ಆಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಇವಾಗ ಮಶ್ರೂಮ್ ದಮ್ ಬಿರಿಯಾನಿ, ಆ ಫ್ಲೇವರ್ ಎಷ್ಟು ಸಖತ್ತಾಗಿದೆ ಗೊತ್ತಾ, ಓಪನ್ ಮಾಡಿದ ತಕ್ಷಣ. ಸೊ ಪರ್ಫೆಕ್ಟಾಗಿ ಇವಾಗ ಮಶ್ರೂಮ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ ನೋಡಿ. ಇವಾಗ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಮಶ್ರೂಮ್ ದಮ್ ಬಿರಿಯಾನಿ ಮನೆಯಲ್ಲೇ ರೆಡಿ ಮಾಡಿರೋದು, ಸಖತ್ತಾಗಿರುತ್ತೆ. ಇದೇ ಥರ ವೆರೈಟಿಯಾಗಿ ಡಿಫ್ರೆಂಟಾಗಿ ನ್ಯಾಚುರಲಾಗಿ ಹೋಮ್ ಫುಡ್ನ ಯೂಸ್ ಮಾಡೋದ್ರಿಂದ, ಅಂದರೆ ರೆಗ್ಯುಲರಾಗಿ ನಾವು ಹೋಮ್ ಫುಡ್ನ ಎಲ್ಲರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಹೆಲ್ತನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನೋಡಿ ಇವಾಗ ಮಶ್ರೂಮ್ ದಮ್ ಬಿರಿಯಾನಿ ಜೊತೆಗೆ ನಾನಿಲ್ಲಿ ರಾಯ್ತ ಮಾಡ್ಕೊಂಡಿದ್ದೀನಿ. ರಾಯ್ತ ಜೊತೆಗೆ ನಾನಿವತ್ತು ಮಶ್ರೂಮ್ ದಮ್ ಬಿರಿಯಾನಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೆಸಿಪಿ ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿ. ಸೇಮ್ ಮೆಥಡಲ್ಲಿ ಟ್ರೈ ಮಾಡಿಬಿಟ್ಟು ಮಶ್ರೂಮ್ ದಮ್ ಬಿರಿಯಾನಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್, ಟೇಕ್ ಕೇರ್.